ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು 40 ಸೈಜಸ್ದು ಬೋಟ್ ನೆಕ್ ಬ್ಲೌಸಸ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡಿ ಅಂತ. ನೋಡಿ, ಕರೆಕ್ಟಾಗಿದ್ದು 10 ಇಂಚ್ ಇದೆ. ಸೊ ಇದು 40 ಸೈಜು ಬ್ಲೌಸು. ಇದನ್ನ ಬೋಟ್ ನೆಕ್ ಶೇಪಲ್ಲಿ ಯಾವ ರೀತಿ ನಾನು ಕಟ್ ಮಾಡ್ತೀನಿ ಮತ್ತು ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ಮೆಜರ್ಮೆಂಟ್ ಇದೆ ನನಗೆ 34 ಮುಕ್ಕಾಲಿದೆ, ಅಂದರೆ 34.75 ಇದೆ ವೇಸ್ಟ್ ಮೆಜರ್ಮೆಂಟು. ಸೊ ಇಷ್ಟಾದಮೇಲೆ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡೋದಾದರೆ 10.5 ಇಂಚು ರೆಡಿ ಸ್ಲೀವ್ ಬೇಕು ನನಗೆ. 10.5 ರೆಡಿ ಬೇಕು. ನೋಡಿ, ಶೋಲ್ಡರ್ ಬಂದು 3.25 ಇಂಚಿದೆ. ಸೊ 3.25 ಇದೆ. ನಾನಿಲ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತಗೊಳ್ತಾ ಇದ್ದೀನಿ. ಇದು 40 ಸೈಜ್ ಬ್ಲೌಸ್ ಆಗಿದೆ. ಲೆಂತು 15.5 ರೆಡಿ ಇದೆ. ನನಗೆ 16.5 ತಗೋತೀನಿ ನಾನು. ಇಷ್ಟು ಬ್ಲೌಸ್ ಮೆಜರ್ಮೆಂಟು. ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೆ ಅವ್ರಿಗೂ 16 ಇಂಚಸ್ದು ಫುಲ್ ಶೋಲ್ಡರ್ ಮೆಜರ್ಮೆಂಟು. ಸೊ ಅದು ಮೆಜರ್ಮೆಂಟ್ನ ತಗೊಂಡಿದ್ದೆ ನಾನು. ನೋಡಿ, 16.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಇಷ್ಟು ಡ್ರಾ ಮಾಡಿದ್ದಾದಮೇಲೆ ಫಸ್ಟ್ ನಾನು ವೇಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, 34 ಮುಕ್ಕಾಲು ಬಂದಿದೆ. ಅದರಲ್ಲಿ 4 ಭಾಗ ಅಂದರೆ ನನಗೆ 8 ಮುಕ್ಕಾಲು ಬರುತ್ತೆ. 8 ಮುಕ್ಕಾಲು ಆದಮೇಲೆ 1 ಇಂಚ್ ಡಾಟ್ಗೆ 1 ಇಂಚು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತಿದ್ದೀನಿ ನಾನು. ಸೊ ಅದಷ್ಟಾದಮೇಲೆ ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೆ 16 ಇಂಚ್ ಅಲ್ವಾ. ಸೊ 1/2 ಇಂಚು ನಾನು ಸ್ಟಿಚ್ಚಿಗೆ ಸೇರಿಸಿ, ಆರ್ಮೋಲ್ ಸ್ಟಿಚ್ಚಿಗೆ ಸೇರಿಸಿ ಇಲ್ಲಿ ನಾನು 8 ತಗೋಬೋದು. ಯಾಕಂದರೆ ನಾನಿಲ್ಲಿ ಡೀಪ್ ಇಡ್ತಿಲ್ಲ ಬ್ಯಾಕಲ್ಲಿ. ಸೊ ಸ್ವಲ್ಪ ಇಡ್ತಿದ್ದೀನಿ ಅಷ್ಟೇ, ಒಂದು ಓವೆನ್ ಶೇಪಲ್ಲಿ. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚು ಸ್ಲೀವ್ ಅಟ್ಯಾಚಿಗೆ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಸೊ ನಿಮ್ಗೆ ಡೀಪ್ ಇದ್ದರೆ ನೀವು ಎಷ್ಟು ಬೇಕು ಅಷ್ಟೇ ತಗೊಳ್ಳಿ. ಡೀಪ್ ಇಲ್ಲ ಅನ್ನೋದಾದರೆ ನೀವು ಅದಕ್ಕಿಂತ ನಿಮಗೆ ಸ್ಟಿಚ್ಚಿಂಗ್ ಹ್ಯಾಡ್ ಆಗೋ ಅಷ್ಟು ನೀವು ತಗೋಬೇಕಾಗತ್ತೆ. ನೋಡಿ, 10 ಇಂಚು ನಾನು ಚೆಸ್ಟ್ ತಗೊಂಡ್ಮೇಲೆ 1/2 ಇಂಚ್ ಲೂಸಿಂಗ್ ತಗೊಂಡೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನನಗೆ 1/2 ಇಂಚ್ ಲೂಸಿಂಗ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಮಗೆ ಇಲ್ಲಾಂದರೆ ಈ ಆರ್ಮೋಲ್ ಡೌನಿಂಗ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಮಗೆ ಕೈಯೆಲ್ಲ ಆಡ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ 1/2 ಇಂಚ್ ನಾನು ಲೂಸಿಂಗ್ನ ತಗೊಂಡಿದ್ದೆ. ಸೊ ಈ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡಿಕೊಂಡೆ ಈ ರೀತಿ. ಇಷ್ಟಾದಮೇಲೆ ನಾನಿಲ್ಲಿ 3/4 ಇಂಚಷ್ಟು ಶೋಲ್ಡ್ರ್ ಡೌನಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಈ ರೀತಿ 3/4 ಇಂಚು ಶೋಲ್ಡ್ರ್ ಡೌನಿಂಗು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೆಕ್ ಬಿಡ್ತಿರ್ತಿದ್ದೀನಿ 4 ಇಂಚಸ್ಸು, 4.25 ಇಂಚಸ್ಸು, 4 ಇಂಚು ಶೋಲ್ಡ್ರನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದಮೇಲೆ ಡೀಪಿಗೆ ಬರೋದಾದರೆ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿ 4.25ಗೆ ಈ ರೀತಿ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಇಲ್ಲಿಂದ ನೋಡಿ ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು 1/4 ಇಂಚಷ್ಟು ಒಳಗಡೆಗೆ ನಾನು ನೋಡಿ ಈ ರೀತಿ ತಗೊಳ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ತಗೊಳ್ಳೋದ್ರಿಂದ ನಮ್ಗೆ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರೋಲ್ಲ. ನೋಡಿ, ಇಲ್ಲಿಂದ ಚೆಸ್ಟ್ ಪಾಯಿಂಟಿಗೆ ಸೇರಿಸ್ತಾ, ನಾನು ಇಲ್ಲೇನು ಡೌನಿಂಗ್ ತೊಗೊಂಡಿಲ್ಲ, ಚೆಸ್ಟ್ ಪಾಯಿಂಟ್ ಸೇರಿಸ್ತಾ ಆರ್ಮೋಲ್ ರೌಂಡ್ ಅನ್ನೋದು ಕೊಟ್ಟೆ. ಇಷ್ಟಾದಮೇಲೆ ನಾನು ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳೋದ್ನಲ್ಲ, ಇಲ್ಲಿ ಕ್ಲೋಸ್ ನೆಕ್ ಇರುತ್ತೆ, ಡೀಪ್ ಅಷ್ಟೊಂದಿರಲ್ಲ ಅಂತ. ಸೊ ನೋಡಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಓವಲ್ ಶೇಪ್ನ ಒಂದು ಡ್ರಾ ಮಾಡ್ತೀನಿ. ಇದೇನು ತೀರಾ ಬ್ರಾಡಾಗಿ ಬರಲ್ಲ. ಸೊ ಹಾಗಾಗಿ ನಮಗೆ ಕ್ಲೋಸಿಂಗ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕ್ಲೋಸ್ ನೆಕ್ ಥರನೇ ಇರುತ್ತೆ ಇದು. ಸ್ವಲ್ಪ ಅಷ್ಟೇ ಈ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಡ್ರಾ ಮಾಡಿದ್ದಾದಮೇಲೆ ಡಾಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಡಾಟ್ನ ಸ್ವಲ್ಪ ಲೆಂತಿಯಾಗೆ ತೊಗೊಳ್ತೀನಿ ನಾನು. ಯಾಕಂದರೆ ಇಲ್ಲಿ ನನಗೆ ಡೀಪು ಜಾಸ್ತಿ ಇಲ್ವಲ್ಲ. ಸೊ ಹಾಗಾಗಿ 4 ಇಂಚಷ್ಟು ಲೆಂತ್ ತೊಗೊಳ್ತಾ ಇದ್ದೀನಿ ಈ ಒಂದು ಡಾಟ್ದು. ಇಷ್ಟಾದಮೇಲೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆರ್ಮೋಲ್ ರೂಸಿಂಗ್ ನಿಮ್ಗೆ ಕರೆಕ್ಟಾಗಿ ಬಂದಿದೆಯಾ ಅಂತ. 9.25 ಬೇಕು. ನೋಡಿ, ನನಗಿಲ್ಲಿ 9.25 ಬರ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಒಂದು 1/4 ಇಂಚಷ್ಟು ಡೌನಿಂಗ್ನ ತಗೊಳ್ತಾ ಇದ್ದೀನಿ ಇಲ್ಲಿಂದ. ನೋಡಿ, 1/4 ಇಂಚಷ್ಟು ಡೌನ್ ತಗೊಂಡು ಅಗೈನ್ ನಾನು ಈ ರೀತಿ ಶೇಪ್ ಕರು ತಗೊಂಡು ಈ ಥರ ಶೇಪ್ನ ಕೊಡ್ತಿದ್ದೀನಿ. ಈಗ ಒಂದ್ಸಲ ಚೆಕ್ ಮಾಡೋಣ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು 9.25 ನನಗೆ ಬರ್ತಾ ಇದೆ. ಸೊ ಇಷ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇದು 40 ಸೈಜ್ ಬ್ಲೌಸ್ ಮೆಜರ್ಮೆಂಟು ಬೋಟ್ ನೆಕ್ ಕಟ್ಟಿಂಗಲ್ಲಿ
ನಾನು ಕಟ್ ಮಾಡ್ತಿರೋದು. ನೀವೇನಾದರೂ ಇಲ್ಲಿ ಬ್ರಾಡಾಗಿ ತೊಗೊಳ್ತೀನಿ ನೆಕ್ಕು ಅನ್ನೋದಾದರೆ ನೀವು 8 ಇಂಚಿಗೆ ತಗೊಳ್ಳಿ ಸಾಕು. ನಾನಿಲ್ಲಿ ಬ್ರಾಡಾಗಿ ನೆಕ್ ಇಲ್ವಲ್ಲ, ಸೊ ಹಾಗಾಗಿ ನಾನು 8.5 ತೊಗೊಂಡಿದ್ದೀನಿ ಶೋಲ್ಡರ್ ಮೆಜರ್ಮೆಂಟ್ನ. ಆರ್ಮೋಲ್ ಡೌನಿಂಗ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ 8 ಇಂಚ್ನ. ಆರ್ಮೋಲ್ ತೊಗೊಂಡಿದ್ದೀನಿ 8 ಇಂಚು. ಶೋಲ್ಡರ್ ತೊಗೊಂಡಿದ್ದೆ ನಾನು 8.25 ಇಂಚು. ಸೊ 8.25 ಇಂಚ್ ಮತ್ತೆ ಆ್ಯಡ್ ಮಾಡಿಕೊಂಡೆ. ಆರ್ಮೋಲ್ ಡೌನಿಂಗು 8.25 ತೊಗೊಂಡೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಸೇಮ್ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಈ ರೀತಿ ಫ್ರಂಟಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸುತ್ತು. ಅದನ್ನು ಆ್ಯಸ್ ಯೂಶುವಲ್ ಯಾವಾಗೂ ನಾನು ಮಾಡ್ತೀನಲ್ಲ ಅದೇ ರೀತಿ ಟ್ಯಾಪ್ ಮಾಡ್ಕೊಳ್ಳಿ, ಮಾರ್ಕಿಂಗ್ ಬೀಳುತ್ತೆ. ಇದನ್ನ ಈಗ ಬ್ಯಾಕ್ ಪಾರ್ಟ್ನ ಸೈಡಿಗೆ ತೆಗೆದುಬಿಟ್ರೆ ನಾವು ಫ್ರಂಟಲ್ಲಿ ಮಾರ್ಕಿಂಗ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ಈಗ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ಮಾರ್ಕಿಂಗ್ ನಿಮಗೆ ಕಾಣಿಸ್ತಿದೆಯಲ್ಲ ಅಲ್ಲೇ ನೋಡಿ. ಡೀಪ್ನ ನಿಮ್ಮ ಬ್ಲೌಸ್ ಅಕಾರ್ಡಿಂಗ್, ನಿಮ್ಮ ಒಂದು ಬ್ಲೌಸು ಎಷ್ಟಿದೆಯೋ ಅಷ್ಟು ನೀವು ಡೀಪ್ನ ಇಟ್ಕೋಬೋದು. ನೋಡಿ 4.25, ಇದು 4.25ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಒಂದು ಡ್ರಾ ಮಾಡ್ತೀನಿ. ಇಲ್ಲಿ ನಾನು 7 ಇಂಚ್ ತೊಗೊಂಡಿದ್ದೀನಿ ನೆಕ್ ಡೀಪು. ಸೊ ನೀವಿನ್ನೂ ಕಡಿಮೆ ತೊಗೋಬೋದು. ಜಾಸ್ತಿ ತೊಗೊಂಡ್ರೆ ಲೂಸ್ ಆಗಿಬಿಡುತ್ತೆ ಈ ಒಂದು ನೆಕ್ದು. ಸೊ ನೋಡಿಕೊಂಡು ತಗೊಳ್ಳಿ. ಈ ರೀತಿ ಶೇಪ್ ಕೊಟ್ಕೋಬೋದು. ಸೊ ನಿಮ್ಗೆ ಇನ್ನೂ ಬ್ರಾಡಾಗಿ ಬೇಕು ಅನ್ನೋದಾದರೆ ಇಲ್ಲಿವರೆಗೂ ಬೇಕಾದ್ರೆ ನೀವು ಮಾರ್ಕ್ನ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಹಿಡಿದು ಹಿಂಗೂ ಕೂಡ ಮಾರ್ಕ್ ಮಾಡ್ಕೋಬೋದು ನೀವು. ಸೊ ನಿಮಗೆ ಡೀಪ್ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ತುಂಬ ಬ್ರಾಡಾಗಿ ಬೇಕಾ, ಸ್ವಲ್ಪ ಬ್ರಾಡಾಗಿ ತೊಗೊಳ್ಳಿ. ಇಲ್ಲ ನಮಗೆ ಬ್ರಾಡ್ ಬೇಡ ಅಂತಂದರೆ ಸ್ವಲ್ಪ ಒಳಗಡೆಗೇ ತಗೊಳ್ಳಿ. ಇಷ್ಟಾದಮೇಲೆ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡಿ ಆರ್ಮೋಲ್ ಶೇಪ್ ಕೊಡೋಕ್ಕೆ ಫ್ರಂಟಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡೆ. ಇದು ಫ್ರಂಟ್ ಶೇಪ್ ಕೊಡೋದಕ್ಕೋಸ್ಕರ. ಇಷ್ಟಾದಮೇಲೆ 2 ಇಂಚಸ್ ಮೈನಸ್ ಮಾಡ್ತಾಯಿದ್ದೀನಿ ನಾನು ಶೇಪ್ ಬೆಲ್ಟ್ಗೋಸ್ಕರ. ಇಷ್ಟಾದಮೇಲೆ ಇಲ್ಲಿ 1 ಇಂಚು ಮೇಲಕ್ಕೆ ಶೇಪ್ನ ತೆಗಿತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ ಡೀಪ್ ಎಷ್ಟಿದೆ ಅಂತ. ಸೊ ಇದು ಅಗಲ ಬ್ರಾಡ್ ಬಂದಿರೋದಕ್ಕೆ ನಾನು ಅದಕ್ಕಿಂತ 1/2 ಇಂಚು ಡೌನಿಂಗೇ ಮಾಡ್ಕೊಂಡಿದ್ದೀನಿ. ಅಂದರೆ ಕಡಿಮೆ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಬ್ಲೌಸ್ಗಿಂತೂ 1/2 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಡಾಟ್ ಮಾರ್ಕು 3 ಇಂಚಸ್ ತೊಗೊಂಡಿದ್ದೀನಿ. ಇದು ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ 3 ಇಂಚಸ್ ತೊಗೊಂಡಿದ್ದೀನಿ. ಇದು ಲೆಂತ್ ಬಂದು 3 ಇಂಚಸ್ ತೊಗೊಂಡಿದ್ದೀನಿ, ಡಾಟ್ ಲೆಂತ್ ಬಂದು. ಸೊ ಇಷ್ಟಾದಮೇಲೆ ನೋಡಿ ಇಲ್ಲಿ ಅಷ್ಟೇ 1/4 ಇಂಚ್ ನಾನು ಎಕ್ಸ್ಟೆಂಡ್ ಮಾಡಿಕೊಂಡೆ. ಇಲ್ಲಿಂದ 1 ಇಂಚು ಮೈನಸ್ ಮಾಡಿ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ ನೋಡಿ. ಇಷ್ಟಾದಮೇಲೆ ಇಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2.5 ಇಂಚಸ್ಗೆ ಒಂದು ಡಾಟ್ನ ಹಾಕ್ಕೊಳ್ಳಿ. ಇಲ್ಲಿಂದ ಅಗೇನ್ ಈ ರೀತಿ ಒಂದು ಲೈನು ಹಾಕ್ಕೊಳ್ಳಿ. ಇದು 3rd ಡಾಟು, ಇದು 4th ಡಾಟು. ಈ ರೀತಿ ನೀಟಾಗಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ಡೀಟೇಲ್ಡಾಗಿ ಬೇಕು ನಿಮಗೆ ಅಂದರೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರಂಟಲ್ಲಿ ಡಾಟ್ಸ್ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ, ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು ಅಂತ. ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಬೇಕಾದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಡಾಗಿ ನಾನು ಫ್ರಂಟ್ ಪಾರ್ಟ್ ಮಾತ್ರ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದಾದಮೇಲೆ ಎಂಡಲ್ಲಿ ಬರುತ್ತೆ ಸ್ಕ್ರೀನ್ ಮೇಲೆ, ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಇದು ವೆಲ್ವೆಟ್ದು ಬ್ಲ್ಯಾಕ್ ಕಲರು ಬ್ಲೌಸು ನಾನು ಸ್ಟಿಚ್ ಮಾಡ್ತಿರೋದು, ಈಗ ಕಟ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಒಂದ್ಸಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟಾದಮೇಲೆ ನೋಡಿ 1 ಮೀಟ್ರ್ ನಮಗೆ ಸಾಲಿಲ್ಲ ಕ್ಲಾತು. ಸೊ ನಾನಿದು ಎಕ್ಸ್ಟ್ರಾ ಸ್ಲೀವ್ಗೆ ಬೇರೆ ತೊಗೊಂಡಿದ್ದೀನಿ. ಸೊ ಸ್ಲೀವ್ಗೆ ಎಷ್ಟು ಬೇಕು ಅಂತ ಫಸ್ಟು ಮೆಜರ್ಮೆಂಟ್ ತಗೊಳ್ಳಿ. ಇಲ್ಲ 11.25 ಬಂತು, ಅದರಲ್ಲಿ ಒಂದನ್ನು ಮೈನಸ್ ಮಾಡ್ತೀನಿ. 1 ಮೈನಸ್ ಮಾಡಿದ್ರೆ 10.25 ಬರುತ್ತೆ. 10.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಗೊತ್ತಿರ್ಬೋದು ನೀಟಾಗಿ 10.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತ್ ಬೇಕು ನನಗೆ 10.5 ಇಂಚ್ ರೆಡಿ ಬೇಕು. 10.5 ಇಂಚ್ ರೆಡಿಗೆ ನಾನು ಮತ್ತೆ 1.5 ಆ್ಯಡ್ ಮಾಡ್ಕೋಬೇಕು, 11.25ನ. ಸೊ ನಾನಿಲ್ಲಿ 11.25ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಸ್ಟ್ರೈಟಾಗೂ ಮಾರ್ಕ್ ಮಾಡಿಕೊಂಡೆ. ಇಷ್ಟಾದಮೇಲೆ ಈಗ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಹ್ಯಾಂಡ್ ಲೂಸು ಇದು 1 ಪಾಯಿಂಟ್ ಇದೆ,
ಇದಕ್ಕೆ 1 ಪಾಯಿಂಟು ಆ್ಯಡ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಈ ರೀತಿ. ಇಷ್ಟಾದಮೇಲೆ ನೋಡಿ ಇಲ್ಲಿ 10ವರೆಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ನೋಡಿ ಹ್ಯಾಂಡ್ ಡೌನ್ ನಾನು ತೊಗೊಳ್ತಾ ಇದ್ದೀನಿ. ಆರ್ಮೋಲ್ ಡೌನು 4 ಇಂಚಿಗೆ, ಇದರಲ್ಲಿ 4 ಇಂಚಿಗೆ ಹ್ಯಾಂಡ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ ಇಲ್ಲಿ ಮಾರ್ಜಿನ್ ಎಷ್ಟು ಬಿಟ್ಟಿದೆ, 9ವರೆ ನಂಗೆ ಲೂಸ್ ಬೇಕು. 9ವರೆಗೆ ಈ ರೀತಿ ಇಟ್ಟು ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ನ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಈಗ ನಾನು ಶೇಪ್ ತೆಗಿಬೇಕು. 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ ಸುಮ್ಮನೆ ಆ ಥರ ಡಾಟ್ ಡಾಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಶೇಪ್ನ ಡ್ರಾ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಮೆಥಡಲ್ಲಿ ನೀವು ಸ್ಲೀವ್ ಕಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು. ಇಷ್ಟಾದಮೇಲೆ ನಾನು ಬಫ್ ಸ್ಲೀವ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಪಫ್ ಸ್ಲೀವು. ಸೊ ಅದಕ್ಕೆ ನಾನು ನೀವು 3 ಇಂಚ್ ಬೇಕಾದ್ರೂ ತೊಗೊಳ್ಳಿ, 2ವರೆ ತೊಗೊಳ್ಳಿ, 4 ಇಂಚ್ ತೊಗೊಳ್ಳಿ. ಸೊ ನೀವು ಎಷ್ಟು ಜಾಸ್ತಿ ತೊಗೊಂಡ್ರೆ ಅಷ್ಟು ಫ್ರಿಲ್ಸ್ ಬರುತ್ತೆ ನಿಮಗೆ. ಸೊ ನಿಮಗೆ ಬೇಡ 2-3 ಬೇಕು ಅನ್ನೋರಿಗೆ 1 2ವರೆಯಿಂದ 3 ತೊಗೊಳ್ಳಿ ಸಾಕು. ನೋಡಿ ಇದೊಂದು 4-5 ಫ್ರಿಲ್ ಬರಬೇಕು ಅಂತ ಇಷ್ಟು ತೊಗೊಂಡಿದ್ದೆ ನಾನು, 4 ಇಂಚಸ್ ಅಷ್ಟು. ಈ ರೀತಿ ಮಾರ್ಕ್ ಮಾಡಿಕೊಂಡೆ ನಾನು. ಈ ಥರ ಮಾರ್ಕ್ ಮಾಡ್ಕೊಂಡು ಒಂದ್ಸಲ ಕಟ್ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಈ ಮಾರ್ಕಿಂಗ್ನ ಮಾಡ್ಬೋದು. ನೋಡಿ ಇಲ್ಲಿ ಸ್ಟಿಚ್ ರೆಡಿ ಸ್ಟಿಚ್ ಬೇಕು ನನಗೆ, ಅಲ್ಲಿ ನಾನು ಮಾರ್ಕ್ ಬಿಲ್ಲಿಂದ ಮಾರ್ಕ್ ಮಾಡಿಕೊಂಡೆ. ಇದು ಅಷ್ಟೇ ಸ್ಲೀವ್ ಸ್ವಲ್ಪ ಈ ಥರ ಕ್ರಾಸ್ ಆಗಿ ನಾನು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ. ಸೊ ಅಲ್ಲಿಗೆ ನಾನು ಒಂದು ಮಾರ್ಕ್ನ ಮಾಡಿಕೊಂಡೆ. ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಸೊ ನಿಮಗೆ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, ಕಲ್ತ್ಕೊಳ್ಳಿ. ಒಂದೇ ಸಲಿಗೆ ಅರ್ಥ ಆಗಲ್ಲ, ಇನ್ನೊಂದು ಸಲ ನೋಡಿ ವಿಡಿಯೋನ ಕಲ್ತ್ಕೊಳ್ಳಿ. ನೋಡಿ ನಾನು ಫ್ರಂಟ್ ಶೇಪ್ ಏನು ಕಟ್ ಮಾಡಿಲ್ಲ, ನಾನು ಆಮೇಲೆ ಕಟ್ ಮಾಡ್ತೀನಿ ಸ್ಟಿಚಿಂಗ್ ಟೈಮಲ್ಲಿ. ಇಷ್ಟು ಸ್ಲೀವ್ ಪಾರ್ಟು ಕಟ್ಟಿಂಗ್ ಆಯಿತು. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಶೇಪ್ ಬೆಲ್ಟು ಅಷ್ಟೇ, ಇದು ದೊಡ್ಡ ಸೈಜ್ ಬ್ಲೌಸು, ಶೇಪ್ ಬೆಲ್ಟು ದೊಡ್ಡದಾಗೆ ಬಂದಿದೆ. ನೋಡಿ ರೆಡಿ ಇದೆ, ನನಗೆ 4 ಇಂಚಿದೆ ಫ್ರಂಟಲ್ಲಿ, ಸೈಡಲ್ಲಿ 3ವರೆ ಇದೆ ರೆಡಿನೇ. ಸೊ ಇಲ್ಲಿ ನಾನು 4 ಇದ್ದರೆ 4 ಮುಕ್ಕಾಲು ತೊಗೊಳ್ಳಿ, ಇಲ್ಲ 4ವರೆ ತಗೊಳ್ಳಿ ಸಾಕು. ಎಷ್ಟಿದೆ ಫ್ರಂಟಲ್ಲಿ ಶೇಪ್ ಬೆಲ್ಟು ಅನ್ನೋದನ್ನು ಮೆಜರ್ಮೆಂಟ್ ತಗೊಳ್ಳಿ. 11ವರೆ ಇದೆ. ಸೊ ನಾನಿಲ್ಲಿ 12 ಇಂಚ್, ಒಂದು 1/2 ಇಂಚ್ ಎಕ್ಸ್ಟೆಂಡ್ ಮಾಡಿ 12 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈ ರೀತಿ ಶೇಪ್ ಕೊಡಿ 1/2 ಇಂಚ್ ಮೇಲಕ್ಕೆ, ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ಉಲ್ಟಾ ನನಗೆ ಇಲ್ಲೇ ಕ್ಲಾತ್ ಸರಿ ಹೋಗುತ್ತೆ ಅಂತ ಅದನ್ನು ಉಲ್ಟಾ ಹಾಕಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡಬಲ್ ಫೋಲ್ಡ್ ಮಾಡಿ ಒಂದೇ ಸಲ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಅಲ್ಲಿ ನನಗೆ ಫ್ರಂಟಲ್ಲಿ ಈ ಒಂದು ಶೇಪ್ ಅನ್ನೋದು ಕ್ಲಾತ್ ಸಾಕಾಗಲ್ಲ ಅಂತ ನಾನು ಈ ರೀತಿ ಕಟ್ ಮಾಡಿಕೊಂಡೆ. ಇಷ್ಟು ನೋಡಿ ಶೇಪ್ ಬೆಲ್ಟ್ ಆಯಿತು. ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ಸು ಕಟ್ ಮಾಡಿದ್ದು ಮುಗೀತು. ಇದನ್ನು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ವೆಲ್ವೆಟ್ ಕ್ಲಾತು ನಾನು ಫ್ಲೋರ್ ಮೇಲೆ ಹಾಕಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಕಟ್ಟಿಂಗ್ ಪಾರ್ಟ್ ಮುಗೀತು, ಸ್ಟಿಚಿಂಗ್ ಮಾಡೋಣ ಬನ್ನಿ. ಯಾವ ರೀತಿ ಪರ್ಫೆಕ್ಟಾಗಿ ನೀಟಾಗಿ ಥ್ರೆಡ್ ಪೈಪಿಂಗ್ ಕೊಡ್ತಾ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ತೋರಿಸ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ನೋಡಿ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ ಶೇಪ್ ಇದೇ ರೀತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಇನ್ನು ಸ್ವಲ್ಪ ಶಾರ್ಪ್ನೆಸ್ ಬೇಕು ಅಂದ್ರೂ ನಾವು ಕೊಟ್ಕೋಬೋದು. ಈ ರೀತಿ ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಈ ಶೇಪಲ್ಲಿ ಡೀಪ್ ಅನ್ನೋದು ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಪೈಪಿಂಗ್, ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಈಗಾಗಲೇ ನಾನು ಗೋಲ್ಡನ್ ಕಲರ್ ಕ್ಲಾತ್ಗೆ ಥ್ರೆಡ್ನ ಅಟ್ಯಾಚ್ ಮಾಡಿದ್ದೀನಿ, ಪೈಪಿಂಗ್ ಥ್ರೆಡ್ನ. ನೋಡಿ ಇಲ್ಲಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನಿಂಗ್ ಪ್ಲೇಸಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟರ್ನ್ ಅನ್ನೋದು ಚೆನ್ನಾಗಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಪರ್ಫೆಕ್ಟಾಗಿ ನೀವು ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. 1/4 ಇಂಚ್ ಮಾರ್ಜಿನ್ ಬಿಟ್ಟಿದೆ, 1/4 ಇಂಚ್ ಮಾರ್ಜಿನ್ಗೆ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿಯಲ್ಲೋ ಫ್ರೆಂಡ್ಸಲ್ಲೋ ಯಾರಾದರೂ ವೀಡಿಯೋ ಸ್ಟಿಚಿಂಗ್ ಕಲಿತಾ ಇದ್ದಾರಂತೆ, ಈ ವಿಡಿಯೋ ಯೂಸ್ ಆದರೆ ಅವ್ರಿಗೆ
ಈ ಲಿಂಕ್ನ ಶೇರ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಟ್ರೈ ಮಾಡಲಿಕ್ಕೆ ಮತ್ತು ಸ್ಟಿಚ್ ಮಾಡೋದಕ್ಕೆ ಈ ಮೆಥಡಲ್ಲೇ ಅನುಕೂಲ ಆಗುತ್ತೆ. ಅದಕ್ಕೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಇನ್ವಿಸಿಬಲ್ ಪೈಪಿಂಗ್ ಫಸ್ಟ್ ನಾನು ಲೈನಿಂಗ್ ಕೊಟ್ಕೊಂಡೆ. ಈಗೇನು ಮಾಡಬೇಕಪ್ಪ ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ನೋಡಿ, ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ. ಅದ್ರ ಮೇಲೆ ನೀವು ಈ ರೀತಿ ಉಲ್ಟಾ ಹಾಕ್ಕೋಬೇಕಾಗತ್ತೆ ಪೈಪಿಂಗ್ ಸ್ಟಿಚ್ ಮಾಡಿರೋದು. ಆಯ್ತಲ್ಲ? ಇಷ್ಟಾದಮೇಲೆ ನೀಟಾಗಿ ಈಗಾಗಲೇ ನೀವೇನು ಸ್ಟಿಚ್ ಹಾಕಿದ್ದೀರೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಇನ್ನೊಂದೇನು ಗೊತ್ತಾ, ಈ ಒಂದು ವೆಲ್ವೆಟ್ ಕ್ಲಾತ್ ಅನ್ನೋದು ಜಾರುತ್ತೆ ಬಟ್ಟೆ. ಸೊ ನೀವು ಎಡ್ಜಸ್ಸೆಲ್ಲಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಲೈನಿಂಗ್ಗೆ ಒಂದು ಕಡೆ ಹೋಗುತ್ತೆ, ಮೇನ್ ಫ್ಯಾಬ್ರಿಕ್ಗೆ ಒಂದು ಕಡೆ ಹೋಗುತ್ತೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು ಈ ವೆಲ್ವೆಟ್ ಬ್ಲೌಸ್ನ. ನೋಡಿ, ಈಗಾಗಲೇ ಮಾರ್ಕಿಂಗ್ ಪ್ರಕಾರ ನಾನು ಸ್ಟಿಚ್ ಮೇಲೇ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ. ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಟ್ ಮಾರ್ಕ್ಸ್ ನೀಟಾಗಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ. ಸೊ ಹಾಗಾಗಿ ಕಟ್ ಮಾರ್ಕ್ಸು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಈಗ ಈ ಒಂದು ಶಾರ್ಪ್ನೆಸ್ನ ನೋಡಿ, ನಾನು ಈ ಥರ ಮೊಳೆ ತಗೊಂಡು ಈ ಶಾರ್ಪ್ನೆಸ್ನ ತೆಗಿತಾ ಇದ್ದೀನಿ, ಶಾರ್ಪ್ ಇರೋದನ್ನ. ಸೊ ನೀವು ಈ ಥರ ಸ್ಕ್ರೂ ಡ್ರೈವರು ಏನಾದರೂ ಇಲ್ಲಿ ಸ್ಪಾನರು ಏನಾದರೂ ಅಂದರೆ ಮಿಷಿನ್ದು ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಟೆಸ್ಟರ್ ಆಗಿರ್ಬೋದು, ಈ ಥರ ಏನಾದರೂ ಇದ್ದರೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೀಟಾಗಿ ನೆಕ್ ಅನ್ನೋದು ಫಿನಿಶಿಂಗ್ ಸಮೇತ ಬಂದುಬಿಡುತ್ತೆ. ನೋಡ್ತಿರ್ಬೋದು ನೀವು, ಕರೆಕ್ಟಾಗಿ ಫಿನಿಶಿಂಗ್ ಸಮೇತ ನನಗೆ ನೆಕ್ ಅನ್ನೋದು ರೆಡಿಯಾಗಿದೆ. ಇಷ್ಟಾದಮೇಲೆ ಪೈಪಿಂಗ್ ಪಕ್ಕನೇ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಈ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆ ಕ್ಲಾತೆ, ವೆಲ್ವೆಟ್ ಕ್ಲಾತೆ ಆ ಒಂದು ಪೈಪಿಂಗ್ನ ಕವರ್ ಮಾಡ್ಕೊಂಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಪೈಪಿಂಗ್ ಪಕ್ಕ ಸ್ಟಿಚ್ ಅನ್ನೋದು ಹಾಕೋದ್ರಿಂದ ನಿಮಗೆ ಪೈಪಿಂಗ್ ಹೈಲೈಟಾಗಿ ಕಾಣಿಸುತ್ತೆ. ನೋಡಿ, ಈ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ಮೇಲೆ ನಾವು ಗೋಲ್ಡನ್ ಕಲರ್ ಪೈಪಿಂಗ್ ಕೊಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಪೈಪಿಂಗು ಅಷ್ಟೇ. ನೋಡಿ, ನೆಕ್ ಶೇಪ್ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನಿಲ್ಲಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಬಟ್ಟೆ ರಿಂಕಲ್ ಬರಬಾರ್ದು, ಬಟ್ಟೆನ ಎಳಿಬಾರ್ದು. ಮೇನ್ ಫ್ಯಾಬ್ರಿಕ್ ಅಷ್ಟೇ, ಲೈನಿಂಗ್ನೂ ಅಷ್ಟೇ, ಯಾವುದೇ ಕಾರಣಕ್ಕೂ ನೀವು ಎಳಿಬಾರ್ದು. ಎಳೆದ್ರೇ ನಮಗೆ ರಿಂಕಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸುತ್ತು ನೋಡಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಯೂಸ್ಫುಲ್ ಆಗೋ ವೀಡಿಯೋಗಳು ಖಂಡಿತ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಕಲ್ತ್ಕೊಳ್ಳಿ. ನೋಡಿ, ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡೋದು ವೀಡಿಯೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಬ್ಯಾಕ್ ಪಾರ್ಟ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಈ ಒಂದು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇಲ್ಲಿ ನಾನು ಬಟನ್ನ ಅಟ್ಯಾಚ್ ಮಾಡ್ತೀನಿ, ಡೋರಿನ ಕೊಡ್ತೀನಿ. ಅದಕ್ಕೆ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನಾವೆಷ್ಟು 1 ಇಂಚ್ ಬಿಟ್ಟಿದ್ದೀವಲ್ಲ ಡಾಟ್ಸ್ಗೆ, ಸೊ ಆ 1 ಇಂಚ್ನ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ ಡಾಟ್ಸ್ಗೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದಕ್ಕೆ ನಾನು ವೇಸ್ಟ್ಗೆ ಪಟ್ಟಿ ಕೊಡಬೇಕಲ್ಲ, ಸೊ ಪಟ್ಟಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫೋಲ್ಡಿಂಗ್ ಕ್ಲಾತ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೋಡಿ ಒಂದೇ ಬಿಡ್ತಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ಇದು ಕ್ಲೋಸಿಂಗ್ ಪಾರ್ಟು ಮೇಲೆಗೆ ಬರೋ ಥರ ಈ ರೀತಿ ಇಟ್ಟು ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ. ಈ ಡಾಟ್ಸ್ ಏನು ಹಿಡ್ದಿದ್ದೀನೋ ಅಲ್ಲಿ ಚಿಕ್ಕದಾಗೊಂದು ಫ್ರಿಲ್ನ ಕೊಡ್ತೀನಿ. ಈ ಒಂದು ಲೈನಿಂಗ್ ಪಟ್ಟಿ ಕೊಡಬೇಕಾದ್ರೆ ಅಲ್ಲಿ ಫ್ರಿಲ್ ಕೊಡೋದ್ರಿಂದ ನಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ
ಫ್ರಿಲ್ನ ಕೊಡಬೇಕು. ಮತ್ತೆ ನೋಡಿ ಕಿನಾರೆ ಸ್ಟಿಚ್ ಹಾಕ್ಕೋಬೇಕು ಲೈನಿಂಗ್ ಮೇಲೇ. ಮತ್ತೆ ಲೈನಿಂಗ್ನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಈಗ ಸ್ಟಿಚ್ ಹಾಕಿದ್ದಾಯಿತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಫ್ರಂಟ್ ಪಾರ್ಟ್ ತೊಗೊಂಡು ನಾನು ನೆಕ್ಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಸೊ ಇದಕ್ಕೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ, ಇನ್ವಿಸಿಬಲ್ ಪೈಪಿಂಗು. ಫಸ್ಟ್ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಿಮಗೆ ಲೂಸ್ ಬರಬಾರ್ದು ನೆಕ್ಕು ಅನ್ನೋದಾದರೆ ಈ ರೀತಿ ಕ್ರಾಸಾಗಿ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ನೆಕ್ ಹತ್ರ ಯಾವುದೇ ರೀತಿ ಲೂಸಿಂಗ್ ಬರ್ದಿರ, ಬ್ರಾಡಾಗಿ ತೆಗೆದಿದ್ದೀವಲ್ಲ, ಸೊ ಲೂಸ್ ಬರ್ದಿರ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಈಗ ನಾನು ಲೈನಿಂಗಿಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಕೂಡ ಇನ್ವಿಸಿಬಲ್ಲು, ಹಾಗಾಗಿ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನಾನು ಹೇಳಿದ ಟಿಪ್ ಈಗ ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಇಲ್ಲಿ ನಾವು 1/2 ಇಂಚು ಉಪ್ಪಟ್ಟಿ ಕಾಜಪಟ್ಟಿ ಹತ್ರ ಈ ರೀತಿ ಕ್ರಾಸಾಗಿ ಕಟ್ ಮಾಡೋದ್ರಿಂದ ನೆಕ್ ಲೂಸ್ ಅನ್ನೋದು ನಮಗೆ ಅವಾಯ್ಡ್ ಆಗುತ್ತೆ. ಸೊ ಈ ಥರವೇ ಸಣ್ಣ ಪುಟ್ಟ ಟಿಪ್ಸು ಕೊಡ್ತಾ ಇರ್ತೀವಿ, ಅದಕ್ಕೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳೋದು. ನೋಡಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಟರ್ನ್ ಆಗುತ್ತೆ ಅಂತ ನೋಡಿ. ನಾವು ಸ್ಟಿಚ್ ಮಾಡೋ ವಿಡಿಯೋಗಳು ನೋಡಿದ್ರೆ ನೀವು ಒಂದು 40-50% ಕಲ್ತ್ಕೊಬಿಡ್ಬೋದು. ಈ ರೀತಿ ಸೀದಾ ಹಾಕ್ಕೊಳ್ಳಿ. ಪೈಪಿಂಗ್ ಕೊಟ್ಟಿರೋದು ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ಈಗಾಗಲೇ ಏನು ನಾವು ಪೈಪಿಂಗಿಗೆ ಸ್ಟಿಚ್ ಹಾಕಿದ್ದೀವೋ ಅದರ ಪಕ್ಕನೇ ಸ್ಟಿಚ್ ಬರೋ ಥರ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಎರಡೂ ಸೇಮ್ ಅದೇ ರೀತಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮ್ಗೆ ಪೈಪಿಂಗು ನೀಟಾಗಿ ಬರಲ್ಲ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ, ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಮತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಬ್ಯಾಕ್ ಡಿಸೈನು. ಫ್ರಂಟು ಅಷ್ಟೇ ಚೆನ್ನಾಗಿದೆ, ಸ್ಲೀವು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಸ್ಲೀವ್ನೂ ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಪೈಪಿಂಗ್ ಪಕ್ಕ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಂಡು ಫ್ರಂಟ್ ಪಾರ್ಟ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಪೈಪಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕಿದಾಗ. ಅವ್ರು ಕಮೆಂಟ್ ಮಾಡಿದ್ರು ನನಗೆ ನೆಕ್ಗೆ ಪೈಪಿಂಗ್ ಹಾಕೋದು ಬೋಟ್ ನೆಕ್ ಬ್ಲೌಸಲ್ಲಿ ತೋರಿಸ್ಕೊಡಿ ಅಂತ. ನೋಡಿ ಎಷ್ಟು ಈಸಿಯಾಗಿ ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು ಅಂತ ನಿಮಗೆ ಕಾಣಿಸ್ತಿರ್ಬೋದು. ತುಂಬಾ ಈಸಿಯಾಗಿ ಅಟ್ಯಾಚ್ನ ಮಾಡ್ಬೋದು ಇನ್ವಿಸಿಬಲ್ ಪೈಪಿಂಗು, ಯಾವುದೇ ರೀತಿ ತೊಂದರೆ ಇಲ್ದಂಗೆ. ನೋಡಿ ಇಷ್ಟಾದಮೇಲೆ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ ಈ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಹೊಸದು ನೀವು ಕಲ್ತ್ಕೊಳ್ಳೋಕ್ಕೆ ತುಂಬಾ ಉಪಯುಕ್ತವಾದ ವಿಡಿಯೋಸ್ನ ಹಾಕ್ತೀನಿ. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನಾನು ಮತ್ತೆ ಕಟ್ ಮಾಡ್ಕೊಳ್ತೀನಿ, ಅದೇನು ತೋರಿಸ್ತಾ ಇಲ್ಲ ಈಗ ನಿಮಗೆ.
ಇಷ್ಟಾದಮೇಲೆ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಶೇಪ್ ಬೆಲ್ಟಿಗೆ ನನಗೆ ಕ್ಲಾತ್ ಸಾಕಾಗಿಲ್ಲ ಸೈಡಲ್ಲಿ, ಸೊ ಅದಕ್ಕೆ ನಾನೊಂದು 3/4 ಇಂಚಷ್ಟು ಆ ಕಡೆ ಶೇಪ್ ಬೆಲ್ಟ್ಗೂ ಈ ಕಡೆ ಶೇಪ್ ಬೆಲ್ಟ್ಗೂ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಅಟ್ಯಾಚು ಮಾಡ್ಕೊಳ್ತೀನಿ ನೋಡಿ. ಸೊ 1 ಮೀಟ್ರ್ ಕ್ಲಾತ್ ತೊಗೊಂಬಂದರೆ ಈಗೇನು ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಲೌಸು, ಸೊ ಅವರಿಗೆ 1 ಮೀಟ್ರ್ ಖಂಡಿತ ಸಾಕಾಗಲ್ಲ. ಸೊ ನೀವು 1.25 ಮೀಟ್ರ್ ದೊಡ್ಡ ಪನ್ನ ಆದರೆ, ಚಿಕ್ಕ ಪನ್ನ ಆದರೆ 1.5 ಮೀಟ್ರ್ ಕಂಪಲ್ಸರಿ ನಿಮಗೆ ಬೇಕಾಗುತ್ತೆ. ಯಾಕಂದರೆ ಇದು 40 ಸೈಜ್ ಮೆಷರ್ಮೆಂಟ್ ಆಗಿರೋದ್ರಿಂದ, ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ 1 ಇಂಚಷ್ಟು ಬಟ್ಟೆ ಸಾಕಾಗೋದಿಲ್ಲ. ಸೊ ಯಾರಾದರೂ ಸ್ಟಿಚ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಈ 40 ಸೈಜ್ ಬ್ಲೌಸ್ನ ನೀವು 1/4 ಇಂಚು ಇಲ್ಲ 1.5 ಇಂಚು ತಂದ್ಕೊಬಿಡೋದು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ ಮೇಲೇ ಕಿನಾರೆ ಸ್ಟಿಚ್ ಒಂದನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಶೇಪ್ ಬೆಲ್ಟು ರೆಡಿ ಆಯಿತು. ನಾನು ಹೇಳೋದೇನೆಂದರೆ ನೀವು ಶೇಪ್ ಬೆಲ್ಟು ಸಿಂಗಲ್ ಆಗಿ ಒಂದೊಂದೇ ಕಟ್ ಮಾಡಿಕೊಂಡು ಕರೆಕ್ಟ್ ಇರುತ್ತೆ ಬಿಡು ಅಂತ ಮಾತ್ರ ಬಿಡಬಾರ್ದು. ಸೊ ನೀವು ಎರಡನ್ನೂ ಇಟ್ಟು ಶೇಪ್ ಬೆಲ್ಟ್ನ ಚೆಕ್ ಮಾಡ್ಕೋಬೇಕು, ಯಾವುದು ಸ್ವಲ್ಪ ದೊಡ್ಡದಾಗಿದೆ ಯಾವುದು ಚಿಕ್ಕದಾಗಿದೆ ಅಂತ. ಆ ರೀತಿ ಚೆಕ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಬಿಡಿ. ಇಷ್ಟು ಶೇಪ್ ಬೆಲ್ಟು. ನೋಡಿ ಇದಕ್ಕೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ಸ್ಲೀವ್ಸ್ನ ಸ್ಟಿಚ್ ಮಾಡೋ ಟೈಮು ನೋಡಿ, ನಾನು ಸ್ಲೀವ್ಗೆ ಶೇಪ್ನ ತೆಗೆದಿಲ್ಲ, ಇಲ್ಲಿಂದ ಈ ಕಡೆ ಬಫ್ ಹಿಡಿತೀವಲ್ಲ, ಸೊ ಇಲ್ಲಿಂದ ಈ ಕಡೆ ನಾನು ಶೇಪ್ನ ತೆಗಿತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನೋಡಿ ಇದು ಫ್ರಂಟ್ ಪಾರ್ಟು, ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸ್ಲೀವ್ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಈಗ ನೋಡಿ ಮೇನ್ ಫ್ಯಾಬ್ರಿಕ್ನ 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸೀದಾ ಹಾಕ್ಕೊಂಡು ಸ್ಟಿಚ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ಇದಕ್ಕೆ ಪೋಟ್ಲಿ ಬಟನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪೋಟ್ಲಿ ಬಟನ್ನ ಡೈರೆಕ್ಟಾಗಿ ನಾನು ಲೈನಿಂಗ್ಗೆ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಪೋಟ್ಲಿ ಬಟನ್ ತೋರಿಸೋದ್ನಲ್ಲ, ಇದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ ಆ ಕಡೆ 2 ಇಂಚ್ ಈ ಕಡೆ ಮಾರ್ಜಿನ್ಗಂತ ಬಿಟ್ಬಿಡಿ. ಸೊ ಮಿಡ್ಲಲ್ಲಿ ನೀವು ಕರೆಕ್ಟಾಗಿ 1 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲೇ ನೀವು ಸ್ಟಿಚ್ ಮಾಡ್ಕೊಳ್ತಾ ಬರ್ರಿ ಬಿಗಿನರ್ಸ್ ಆದರೆ. ಸೊ ನಾನು ಹಾಗೆಯೇ ಸ್ಟಿಚ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇದರಲ್ಲಿ ಇಟ್ಟಿದ್ದೀನಿ ಮಾರ್ಕಿಂಗು. ಇನ್ನೊಂದು ಸ್ಲೀವ್ ಸ್ಟಿಚ್ ಮಾಡ್ಬೇಕಾದ್ರೆ ಹಾಗೆಯೇ ಸ್ಟಿಚ್ ಮಾಡ್ತೀನಿ. ಈ ರೀತಿ ನೀಟಾಗಿ 1 by 1 ಬಟನ್ಸ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಇದು ಅಷ್ಟೇ ಪೋಟ್ಲಿ ಬಟನ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಯಾವ ರೀತಿ ಇದನ್ನು ಮಾಡ್ಕೋಬೇಕು, ಥರ್ಮಾಕೋಲನ್ ಬಾಲ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದೆಲ್ಲ ವಿಡಿಯೋ ಹಾಕಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಡಿ. ಇಷ್ಟು ಡೀಟೇಲ್ಡಾಗಿ ನಾನು ಪೋಟ್ಲಿ ಬಟನ್ದು ಸಹ ತುಂಬಾ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಒಂದು ಸ್ಲೀವ್ಗೆ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿದ್ದಾಯಿತು. ಇನ್ನೊಂದು ಸ್ಲೀವ್ಗೆ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಬೇಕು. ಇದು ಅಷ್ಟೇ ಸೇಮ್, ಆ ಕಡೆ 2 ಇಂಚ್ ಈ ಕಡೆ 2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಅಷ್ಟು ಬಿಟ್ಬಿಟ್ಟು ಈ ಬಟನ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನಾನು ಈ ಒಂದು ಸ್ಲೀವ್ಗೆ 10, ಆ ಸ್ಲೀವ್ಗೆ 10 ಅಂತ ನಾನು ಅಂದ್ಕೊಂಡಿದ್ದು. ಸೊ ಒಂದು ಏನೋ ಶಾರ್ಟೇಜ್ ಆಯಿತು. ಈ ರೀತಿ ನೀಟಾಗಿ ಪೋಟ್ಲಿ ಬಟನ್ನ
ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಷ್ಟ ಆದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಈ ರೀತಿ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಂಡು ಈಗಾಗಲೇ ನಾವೇನು ಸ್ಟಿಚ್ ಮಾಡಿದ್ದೀವೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತಾ ಇಲ್ಲೂ ಅಷ್ಟೇ ಮೇನ್ ಫ್ಯಾಬ್ರಿಕ್ ವೆಲ್ವೆಟ್ ಕ್ಲಾತ್ ಅಲ್ವಾ, ಸೊ ಅದು ಜರುಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಈ ಪೋಟ್ಲಿ ಬಟನ್ಸ್ ಅದು ಕ್ಲಾತ್ ಏನಾದರೂ ಈ ಕಡೆ ಸಿಕ್ಕಾಕೋಬೋದು. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಮತ್ತೆ ನಾವು ಬಿಚ್ಚಬೇಕಾಗತ್ತೆ. ಹಾಗಾಗಿ ಬಟ್ಟೆ ಜರುಗ್ದಂಗೆ ನೀಟಾಗಿ ನೋಡಿ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ನ ಸೇಮ್ ಅದೇ ರೀತಿಯಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಜರುಗ್ದಂಗೆ ಮೇನ್ ಫ್ಯಾಬ್ರಿಕ್ಕು ಪಕ್ಕಕ್ಕೆ ಜರುಗದೇ ಇರೋ ಥರ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ಈ ಬಟ್ಟೆನೂ ಅಷ್ಟೇ ಸಿಕ್ಕಾಕೋಬಾರ್ದು. ನೋಡಿ ಈ ರೀತಿ ನೋಡಿ, ಇಲ್ಲಿ ಸ್ವಲ್ಪ ಕ್ಲಾತು ಸಿಕ್ಕಾಕೊಂಡಿದೆ. ನಾನೀಗ ಅದನ್ನ ಸ್ವಲ್ಪ ಸ್ಟಿಚ್ ರಿಮೂವ್ ಮಾಡಿ ಆ ಕ್ಲಾತ್ನ ಈಚೆ ಕಡೆ ತಗೊಳ್ತೀನಿ. ಸೊ ಆ ಥರ ಸಮ್ಟೈಮ್ಸ್ ಆಗುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ನೀವು ಸ್ಟಿಚ್ನ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ಬಟ್ಟೆನ ಚೆಕ್ ಮಾಡಿಕೊಂಡು ಸ್ಟಿಚ್ನ ಮಾಡಬೇಕು. ಅಲ್ಲಿ ರಿಮೂವ್ ಮಾಡಿದ್ನಲ್ಲ ಮತ್ತೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಆದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಈಗ ಪರ್ಫೆಕ್ಟಾಗಿ ಬಂದಿದೆ ಪೋಟ್ಲಿ ಬಟನ್ಸ್ ಅನ್ನೋದು. ಈಗ ಲೈನಿಂಗ್ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ನಮಗೆ ಪೋಟ್ಲಿ ಬಟನ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನಾನು ಗೋಲ್ಡ್ ಕಲರಲ್ಲಿ ಪೋಟ್ಲಿ ಬಟನ್ ಕೊಟ್ಟಿದ್ದೀನಿ, ಪೈಪಿಂಗು ಅಷ್ಟೇ ಗೋಲ್ಡ್ ಕಲರನ್ನೇ ಕೊಟ್ಟಿದ್ದೀನಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀಟಾಗಿ ಸುತ್ತೂ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಇನ್ನೊಂದು ಸ್ಲೀವು ಸೇಮ್ ನೋಡಿ ಕರೆಕ್ಟಾಗಿ ಬಂದಿದೆ, ಇದೇನು ಪ್ರಾಬ್ಲಮ್ ಆಗಿಲ್ಲ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೋಬೇಕಾಗುತ್ತೆ. ಈ ಕಿನಾರೆ ಸ್ಟಿಚ್ ಹಾಕ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನಮ್ಗೆ ಪೋಟ್ಲಿ ಬಟನ್ ಅನ್ನೋದು ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸುತ್ತು ಲೈನಿಂಗ್ನು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುವಂಥ ಇನ್ನೂ ಹೆಚ್ಚು ವೀಡಿಯೋಗಳೆಲ್ಲ ಬರುತ್ತೆ. ಸೊ ನೀವು ಕಲ್ತ್ಕೋಬೋದು. ನೋಡಿ ಫ್ರಂಟ್ ಪಾರ್ಟ್ ನಾನು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಸ್ಟಿಚ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಬ್ಲೌಸಲ್ಲಿ ನೀಟಾಗಿ ಕಪ್ ಶೇಪ್ ಕುತ್ಕೋಬೇಕು ಅಂದರೆ ನಾವು ಡಾಟ್ ಯಾವ ರೀತಿ ಮಾರ್ಕ್ ಮಾಡ್ತೀವಿ, ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಡಾಟ್ಸ್ನ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮೂರನೇ ಡಾಟು ಆರ್ಮೋಲ್ ಕಡೆಯಿಂದ ಮೂರನೇ ಡಾಟ್ ಇರುತ್ತೆ. ಸೊ ಈ ರೀತಿ 3 ಡಾಟ್ನು ಸ್ಟಿಚ್ ಮಾಡೋದಾದಮೇಲೆ ನಿಮಗೆ ಕಪ್ ಶೇಪ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಒಂದ್ಸಲ ನೋಡಿ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತಾ ಇಲ್ಲ ಲೂಸ್ ಆಗುತ್ತಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ 3 ಡಾಟ್ಸ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೋಡ್ರಿ ಕಪ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಲೆಂತು ಕರೆಕ್ಟಾಗಿದೆಯಾ ಅಂತ.
ಒಂದು ಸ್ವಲ್ಪ ಲೆಂತ್ ಇತ್ತು, ಅದಕ್ಕೆ ಡಾಟಲ್ಲಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ಮಾಡಿಕೊಂಡೆ. ಇಷ್ಟಾದಮೇಲೆ ನೋಡಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು. ರೈಟ್ಗೆ ಅಟ್ಯಾಚ್ ಮಾಡಬೇಕು, ಲೆಫ್ಟ್ಗೆ ಅಟ್ಯಾಚ್ ಮಾಡಬೇಕು. ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಶೇಪ್ ಬೆಲ್ಟ್ನ. ಸೊ ನೀವೆಲ್ಲೂ ಹುಡ್ಕೋದು ಕಷ್ಟ ಆಗಬಾರ್ದು. ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಸೇರಿ ನಾನು ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಲೆಂತಿ ಆದರೂ ಪರವಾಗಿಲ್ಲ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡ್ತಿರೋದು. ಕೆಲವರು ತುಂಬ ಲೆಂತಿ ಆಗಿಬಿಟ್ರೆ ನೋಡೋಕ್ಕೆ ಬೋರ್ ಅನಿಸುತ್ತೆ, ಅವ್ರಿಗೆ ನೋಡೋದೇ ಇಲ್ಲ. ಸೊ ಬೋರ್ ಅನಿಸಿದ್ರೆ ನಮಗೇನತ್ತೆ ಅಂದರೆ ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ತಾ ನೋಡಿದ್ರೆ ವೀಡಿಯೋಗಳು ಖಂಡಿತ ನಮಗೆ ಅರ್ಥ ಅನ್ನೋದಾಗುತ್ತೆ. ಹಾಗಾಗಿ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳೋದು. ನೋಡಿ ಶೇಪ್ ಬೆಲ್ಟು ಒಂದಾಯಿತು, ಇನ್ನೊಂದನ್ನು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ಬಟ್ಟೆ ರಿಂಕಲ್ ಬರಲ್ಲ, ನೀಟಾಗಿ ಓಪನ್ ಆಗುತ್ತೆ ಒಳಗಡೆ ಇರೋ ಕ್ಲಾತ್ ಎಲ್ಲ ಔಟ್ ಸೈಡ್ಗೆ. ನೋಡಿ ಈ ರೀತಿ ರೆಡಿಯಾಗಿದೆ. ಎಕ್ಸ್ಟ್ರಾ ಅನಿಸಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮಾರ್ಜಿನ್ನ, ಫ್ರಂಟ್ ಆಗಿರ್ಬೋದು ಸೈಡ್ ಆಗಿರ್ಬೋದು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ನೋಡಿ 1/2 ಇಂಚಷ್ಟು ನನಗೆ ಎಕ್ಸ್ಟ್ರಾ ಆಗಿದೆ, ಯಾಕಂದರೆ ನನ್ನ ನೆಕ್ಕು ತುಂಬ ಡೀಪ್ ಇಟ್ಟಿಲ್ವಲ್ಲ, ಬ್ರಾಡ್ ಇಟ್ಟಿದ್ದೀನಿ, ಡೀಪ್ ಇಟ್ಟಿಲ್ಲ. ಸೊ ಹಾಗಾಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮೆಜರ್ಮೆಂಟ್ ಬ್ಲೌಸ್ಗಿಂತ ಸ್ವಲ್ಪ ಲೆಂತಿ ಬರುತ್ತೆ. ಸೊ ಈಗ ನಾನು ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಫಸ್ಟ್ಗೆ ಕಾಜಾಪಟ್ಟಿಗೆ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ಕೊಡ್ತಿರ್ತೀನಿ. ಈ ರೀತಿ ಕೆಳಭಾಗಕ್ಕಿಟ್ಟು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಇದೆ ಮಾರ್ಜಿನ್ ಕಟ್ ಬಟ್ಟೆ ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೊಬಿಡಿ, ಇಲ್ಲಾಂದರೆ ತಿಕ್ಕಾಗ್ಬಿಡುತ್ತೆ, ನಮಗೆ ಸ್ಟಿಚ್ ಹಾಕೋದು ಕಷ್ಟ ಆಗುತ್ತೆ. ಮೇಲೆ ಕೆಳಗಡೆ ಎರಡೂ ಕಡೆ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನಾನು ಆಲ್ರೆಡಿ ಪೈಪಿಂಗ್ ಕೊಟ್ಟು ನೆಕ್ನ ಫಿನಿಶ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಕಾಜಾಪಟ್ಟಿನ ರೆಡಿ ಮಾಡಿಕೊಂಡೆ. ನೋಡಿ ನಿಮ್ಗೆ ಶೇಪೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಕ್ಕೊಂಡಾಗ ಅಷ್ಟೇ ಫಿಟ್ಟಿಂಗು ತುಂಬಾ ಚೆನ್ನಾಗಿರುತ್ತೆ. ಉಕ್ಸ್ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಳ್ಳಿ, 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ಈ ರೀತಿ. ಇದು ಅಷ್ಟೇ, ತುಂಬ ಜಾಸ್ತಿ ಬಟ್ಟೆ ಬಿಡಬೇಡಿ, ಸ್ವಲ್ಪ ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀಟಾಗಿ ಹೊಲಿಗೆ ಬಂದಿಲ್ಲ, ಸೊ ಹಾಗಾಗಿ ನಾನು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. ನೋಡಿ ಪರ್ಫೆಕ್ಟಾಗಿ ನನಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ರೆಡಿ ಆಗೋಯ್ತು. ಈಗ ನೋಡಿ ಬ್ಯಾಕ್ ಪಾರ್ಟ್ ತಗೊಳ್ಳಿ, ಅದನ್ನ ಸೀದಾ ಹಾಕ್ಕೊಳ್ಳಿ, ಫ್ರಂಟ್ ಪಾರ್ಟು ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಶೋಲ್ಡರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗದಿರ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ದಾಯಿತು. ಸೊ ನಾನು ಅದನ್ನ ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಒಬ್ಬರು ಕಮೆಂಟ್ ಮಾಡಿದರು ಓವರ್ಲಾಕ್ ಮಿಷಿನ್ ತೋರಿಸಿ ಅಂತ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ.
ನೋಡಿ ಎಷ್ಟು ನೀಟಾಗಿ ಶೋಲ್ಡರ್ ಅಟ್ಯಾಚ್ ಅನ್ನೋದು ಆಗಿದೆ. ನಿಮ್ಮ ನೆಕ್ ಶೇಪ್ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇದು ಬಾಟಮಲ್ಲಿರೋದು ಬ್ಯಾಕ್ ಸೈಡ್ಗೆ, ಇದು ಫ್ರಂಟ್ ಸೈಡಿಗೆ ಬರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಈ ಒಂದು ನೆಕ್ ಶೇಪ್ ಅನ್ನೋದು ಕಾಣಿಸ್ತಿದೆ ಅಂತ ನೀವೇ ನೋಡಿ. ಈಗ ನಾನು ಶೋಲ್ಡರ್ಗೆ ಓವರ್ಲಾಕ್ ಮಾಡಿಕೊಂಡೆ. ಈಗ ಸ್ಲೀವ್ಸ್ಗೆ ನಾನು ಪಫ್ಸ್ನ ಅಂದರೆ ಫ್ರಿಲ್ಸ್ನಿಟ್ಟು ಪಫ್ ಕೊಡಬೇಕಾಗತ್ತೆ. ನೋಡಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಫೂಟ್ ಕಡೆ ಹೋಗೋ ಥರ, ಫೋಲ್ಡಿಂಗ್ ಮೇಲಕ್ಕೆ ಬರೋ ಥರ ಆ ಕಡೆ ಇಟ್ಟೆ. ಈ ಕಡೆಯಿಂದ ಅದಕ್ಕೆ ಆಪೋಸಿಟಲ್ಲಿ ಈ ರೀತಿ ಫ್ರಿಲ್ ಕೊಡೋಕ್ಕೆ ರೆಡಿ, ನೀಟಾಗಿ ಫ್ರಿಲ್ ಕೊಡೋಕ್ಕೆ ನಾವು ಯಾವ ರೀತಿ ಫ್ರಿಲ್ಸ್ನ ಇಟ್ಕೋತೀವೋ ಆ ರೀತಿ ನಮಗೆ ಲುಕ್ ಅನ್ನೋದು ಕಾಣಿಸುತ್ತೆ. ನೋಡಿ ಈಗ ನ್ಯಾಚ್ ಹೊಡೆದಿದ್ದೀವಲ್ಲ, ಸೊ ಅದನ್ನ ಕರೆಕ್ಟಾಗಿ ಶೋಲ್ಡ್ರ್ ಹತ್ರ ಇಟ್ಟು ನಾವು ಚೆಕ್ ಮಾಡ್ಕೊಳ್ತಾ ಹೋದರೆ ನಮಗೆ ಸ್ಲೀವ್ ಸಾಕಾಗುತ್ತಾ ಸಾಕಾಗಲ್ವಾ, ಇಲ್ಲ ಎಕ್ಸ್ಟ್ರಾ ಇದೆಯಾ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ಇಟ್ಟು ನೋಡಿದೆ ನಾನು, ಕರೆಕ್ಟಾಗಿ ಬಂತು, ಯಾವುದೇ ರೀತಿ ವೇರಿಯೇಷನ್ ಆಗಿಲ್ಲ. ಸೊ ಈಗ ನಾನು ಆರ್ಮೋಲ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ 1/2 ಇಂಚ್ ಮಾರ್ಜಿನ್ಗೆ. ನಾನು ಪ್ರತಿ ಸಾರಿ ಆರ್ಮೋಲ್ದು ಅಟ್ಯಾಚ್ ಮಾಡಬೇಕಾದ್ರೆ, ಹ್ಯಾಂಡ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಹೇಳ್ತಿರ್ತೀನಿ, ಯಾವುದೇ ಕಾರಣಕ್ಕೂ ಎಳಿಬೇಡಿ ಅಂತ. ಎಳೆದ್ರೆ ನಿಮ್ಗೇನಾಗುತ್ತೆ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಪರ್ಫೆಕ್ಟಾಗಿ ಸ್ಲೀವ್ ಅನ್ನೋದು ರೆಡಿ ಆಯಿತು. ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಫ್ರಿಲ್ಸ್ನ ಇಟ್ಕೊಳ್ತೀನಿ ಸ್ಲೀವ್ಗೆ. ನೋಡಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಪಫ್ ಅನ್ನೋದು ನೀಟಾಗಿರುತ್ತೆ, ಎದ್ಕೊಳ್ಳುತ್ತೆ. ನೋಡಿ ಈ ರೀತಿ ನೀಟಾಗಿ. ಇಷ್ಟಾದಮೇಲೆ ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಮ್ಯಾಚ್ ಹೊಡ್ಕೊಂಡು ನೀಟಾಗಿ ನೋಡಿ ಮಿಡ್ಲಿಗಿಟ್ಟು ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ. ಸೊ ಕರೆಕ್ಟಾಗಿ ಬಂದಿದ್ದರೆ ನೀವು ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚ್ಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ. ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಆಯ್ತಲ್ಲ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಹ್ಯಾಂಡ್ಸು. ಅದಕ್ಕೆ ಪೋಟ್ಲಿ ಬಟನ್ ಬೇರೆ ಕೊಟ್ಟಿವಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಹ್ಯಾಂಡ್ ಲೂಸ್ ಎಷ್ಟಿದೆ ಮತ್ತು ನಾವು ಫ್ರಂಟಲ್ಲಿ 4th ಡಾಟು ಎಷ್ಟು ಹಿಡಿಬೇಕು ಅನ್ನೋದನ್ನು ನೋಡಿಕೊಂಡು ಹಿಡಿಯೋಣ. ನೋಡಿ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಅಂತ ಚೆಕ್ ಮಾಡಿಕೊಂಡು ಡಾಟ್ಸ್ನ ಹಿಡಿಬಹುದು. ಡಾಟ್ಸ್ನ ಸ್ಟಿಚ್ ಮಾಡಿದ್ದಾದಮೇಲೆ ಸೈಡ್ ಅಟ್ಯಾಚ್ನ ಮಾಡೋದು. ನೋಡಿ ನಾನು ಮಾರ್ಕಿಂಗ್ ಮಾಡ್ಕೊಳ್ಳೋದು ಫಸ್ಟಿಗೆ ಕಾಣಿಸ್ತಿದೆ. ಸೊ ಅದ್ರ ಮೇಲೇ ನಾನು ಸೈಡ್ ಜಾಯಿಂಟ್ ಅನ್ನೋದು ಕೊಡ್ತೀನಿ. ಸೈಡ್ ಜಾಯಿಂಟ್ ಮಾಡೋದು ಹೆಂಗೆ ತೋರಿಸಿ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಸೊ ನೋಡಿ ಈ ಮೆಥಡಲ್ಲೇ ನಾನು ಸೈಡ್ ಜಾಯಿಂಟ್ನ ಮಾಡ್ತೀನಿ. ನೀವೊಂದು ಮಾರ್ಕ್ ಮಾಡ್ಕೊಳ್ಳಿ, ಈ ಆರ್ಮೋಲ್ ಹತ್ರ ಮತ್ತು ಫ್ರಂಟಲ್ಲಿ ಮತ್ತು ವೇಸ್ಟ್ ಹತ್ರ ಅಲ್ಲಿ ಡಾಟ್ ಇಟ್ಕೊಂಡು ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡ್ಬೋದು ಈ ಒಂದು ಸೈಡ್ನ. ಆವಾಗೂ ಫಿನಿಶಿಂಗು ಚೆನ್ನಾಗಿರುತ್ತೆ. ಈ ಕಡೆನೂ ಕರೆಕ್ಟಾಗಿ ಲೆವೆಲಾಗಿ ಬಂತು. ಈ ರೀತಿ ನೀಟಾಗಿ ಸೈಡ್ ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ಟಿಚ್ ಮಾಡೋಕ್ಕೆ, ಖಂಡಿತ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಸ್ಲೀವು ಪರ್ಫೆಕ್ಟಾಗಿ ನನಗೆ ಮ್ಯಾಚ್ ಆಯಿತು. ಇಲ್ಲಿ ನಾನು ಬಟನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಬಟನ್ಗೆ ಗೋಲ್ಡನ್ ಕಲರ್ ಕ್ಲಾತ್ ಹಾಕಿ ಅಟ್ಯಾಚ್ ಮಾಡೋಣ ಅಂತ. ನೋಡಿ ಬಟನ್ನ ಈ ರೀತಿ ಕ್ಲಾತ್ ಒಳಗಡೆ ಇಟ್ಕೊಂಡು ಬಟ್ಟೆ ಒಳಗಡೆ ನೀಟಾಗಿ ಈ ರೀತಿ ಸುತ್ಕೊಳ್ಳಿ.
ಸುತ್ಕೊಂಡು ನೀಟಾಗಿ ದಾರದಲ್ಲಿ ಟೈಟಾಗಿ ರೀತಿ ಹೊಲ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಟನ್ ಅನ್ನೋದು ರೆಡಿ ಆಗೋಯ್ತು. ಈಗ ಬಟನ್ನ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಬಟನ್ನ ಸ್ಟಿಚ್ ಮಾಡಿದಾಗೋಯ್ತು. ನೋಡಿ ಉಕ್ಸ್ನ ನೀಟಾಗಿ ಟೈಟಾಗಿ ಸುತ್ಕೊಳ್ಳಿ, ಇಲ್ಲಾಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀಟಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನಮಗೆ ಬಟನ್ನು ಕಿತ್ತೋಗುತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಡೋರಿನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬಟನ್ಗೆ ಒಂದು ಸ್ವಲ್ಪ ಉದ್ದವಷ್ಟು ಡೋರಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ವೆಲ್ವೆಟ್ ಕ್ಲಾತಲ್ಲಿ ಡೋರಿ ತೆಗೆಯೋದು ತುಂಬಾ ಕಷ್ಟ. ಅದೇನೆಂದರೆ ಒಂದಕ್ಕೊಂದು ಅಂಟ್ಕೊಂಡಂಗಿರುತ್ತೆ. ಸೊ ಅದನ್ನು ಎಳೆಯೋದೇ ಕಷ್ಟ ಆಗುತ್ತೆ. ನಾವು ಡೋರಿಗೆ ಹೆಂಗೆ ಹಾಕೋತೀವೋ ಹಾಗೆ ಸೇಮು ಲಾಕ್ ಮಾಡಿಕೊಂಡು ಒಳಗಡೆಗೆ ಈ ರೀತಿ ಬಟ್ಟೆಯನ್ನು ಬಿಡಿ, ಅದನ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಎಳ್ಕೋಬೇಕಾಗತ್ತೆ. ನಿಧಾನ ಆದರೂ ಪರವಾಗಿಲ್ಲ. ಸೊ ನೀಟಾಗಿ ಕೆಲಸ ಮಾಡಬೇಕಾಗತ್ತೆ, ಡೋರಿನ ನೀಟಾಗಿ ಎಳ್ಕೋಬೇಕಾಗತ್ತೆ. ನೋಡಿ, ಡೋರಿ ರೆಡಿ ಆಯಿತು. ಈಗ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಲೂಸ್ ಬೇಕು ಶೋಲ್ಡರ್ ಹತ್ರ, ಆ ಲೂಸ್ ಮೇಲೆ ನೀವು ಡಿಪೆಂಡ್ ಮಾಡಿ ಇದನ್ನ ಸ್ಟಿಚ್ ಮಾಡ್ಬೋದು. ಇಲ್ಲಾಂದರೆ ನೀವು ಮೆಷರ್ಮೆಂಟ್ ತಗೊಂಡಿರ್ತೀರಲ್ಲ, ಸೊ ಅವ್ರ ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ ನೋಡಿಕೊಂಡು ನೀವು ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ ಬರುತ್ತಾ ಇಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬರುತ್ತಾ ಅಂತ ನೋಡಿ ಆ ಲಾಕ್ನ ಸೆಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಟನ್ ಕೊಟ್ಟು ಸ್ಟಿಚ್ ಮಾಡಿದ್ದಾಯಿತು. ನಾನು 3ರಿಂದ 4 ಸ್ಟಿಚಸ್ನ ಹಾಕ್ಕೊಂಡು ಸೈಡಲ್ಲಿ ಓವರ್ಲಾಕ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ನೆಕ್ ಶೇಪು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ ಇಷ್ಟು ಚೆನ್ನಾಗಿ ಶೋಲ್ಡ್ರ್ ಅಟ್ಯಾಚಲ್ಲಿ ನಮಗೆ ವೇರಿಯೇಷನ್ ಅನ್ನೋದೇ ಬಂದಿಲ್ಲ, ಒಂದೇ ಲೆವೆಲಲ್ಲಿ ಬಂದಿದೆ ಫ್ರಂಟ್ ಟು ಬ್ಯಾಕ್ ಎರಡು. ಸ್ಲೀವ್ಸು ಅಷ್ಟೇ ಬಫ್ ಕೊಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.